ಕಲ್ಯಾಣ ಕರ್ನಾಟಕ ಸಾರಥಿ ಚಾಲಕರ ಅಭಿವೃದ್ಧಿ ಸಂಘದ ವತಿಯಿಂದ ಕಲಬುರಗಿ ನಗರದಲ್ಲಿ ಚಾಲಕರ ಕ್ಷೇಮಾಭಿವೃದ್ಧಿಯ ಕುರಿತು ಚರ್ಚಿಸಲು ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಕುರಿತು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಕಲಾಮಂಡಲದಲ್ಲಿ ಕಲ್ಯಾಣ ಕರ್ನಾಟಕ ಸಾರಥಿ ಚಾಲಕರ ಸಂಘದ ಸಂಸ್ಥಾಪಕರಾದ ಅರವಿಂದ್ ಕಮಲಾಪುರ್ ಅವರ ನೇತೃತ್ವದಲ್ಲಿ ವಾಹನ ಚಾಲನೆ ಬಗ್ಗೆ ಚಾಲಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆ ಹಾಗೂ ಚಾಲಕರಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು. ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯ ಹಾಗೂ ಎಲ್ಲ ತಾಲೂಕಾ ಚಾಲಕ ಮಿತ್ರರು ಸಭೆಯಲ್ಲಿ ಭಾಗವಹಿಸಿದ್ದರು. ಅವರೆಲ್ಲರಿಗೂ ಸಂಘಟನೆಯ ಲೆಟರ್ ಪ್ಯಾಡ್ ಕೊಟ್ಟು ಜಿಲ್ಲಾ ಘಟಕ, ತಾಲೂಕಾ ಘಟಕ, ಗ್ರಾಮ ಘಟಕ ಪದಾಧಿಕಾರಿಗಳೆಂದು ಅಧಿಕೃತವಾಗಿ ಘೋಷಿಸಲಾಯಿತು. ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಸಾರಥಿ ಚಾಲಕರ ಅಭಿವೃದ್ಧಿ ಸಂಘದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂಘಟನೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕೆಂದು ಸಲಹೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಾಫರ್ ಸಾದಿಕ್, ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಜಗದೀಶ್ ದೇಸಾಯಿ, ಕಲ್ಯಾಣ ಕರ್ನಾಟಕದ ಉಪಾಧ್ಯಕ್ಷರಾದ ಸುಶೀಲ್ ಕುಮಾರ್ ಸರಜೋಳಗಿ, ಜಾಫರ್ ಸಾದಿಕ್ ಬಳ್ಳಾರಿ, ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಬಬಲಾದ್, ಕಲ್ಯಾಣ ಕರ್ನಾಟಕದ ಕಾರ್ಯದರ್ಶಿ ಶರಣು ಹೊಸ್ಮನಿ, ಮುಖ್ಯ ಅತಿಥಿಗಳಾಗಿ ರವಿಕುಮಾರ್ ರೆಡ್ಡಿ, ಮೈನುದ್ದೀನ್ ಬಳ್ಳಾರಿ, ಅಸ್ಲಾಂ ಬಳ್ಳಾರಿ, ಮೆಹಬೂಬ್ ಸಾಬ್ ಸೇರಿದಂತೆ ಜಿಲ್ಲೆ, ತಾಲೂಕಾ, ಗ್ರಾಮ ಘಟಕದ ಚಾಲಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಚಾಲಕರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಜಗದೀಶ್ ದೇಸಾಯಿ ಮಾತನಾಡೋದು. 26/6/2025 ಕಲಬುರಗಿ ಜಿಲ್ಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ 7 ಜಿಲ್ಲೆಯ ಮತ್ತು 45 ತಾಲೂಕಾ ಪದಾಧಿಕಾರಿಗಳ ನೇಮಕ ಮತ್ತು ಸಭೆಯಲ್ಲಿ ಯಶಸ್ವಿಗೊಳಿಸಬೇಕಾಗಿ ಈ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿರುತ್ತದೆ. ಇಷ್ಟೇ. ಕಲ್ಯಾಣ ಕರ್ನಾಟಕ ಸಾರಥಿ ಚಾಲಕರ ಅಭಿವೃದ್ಧಿ ಸಂಘ ರಿಜಿಸ್ಟ್ರೇಷನ್ ಕಲಬುರಗಿ. ಈ ಸಂಘದ ಅಸಲು ಉದ್ದೇಶ ಹಲವಾರು ಚಾಲಕರ ಪರವಾಗಿ ನಮ್ಮ ರಾಜ್ಯದಲ್ಲಿ ಸಂಘಟನೆಗಳು ಆದವು. ಇದುವರೆಗೂ ಯಾವುದೇ ಸಂಘಟನೆಯಲ್ಲಿ ಇರ್ತಕ್ಕಂಥ ಚಾಲಕರಾಗಿರ್ಬೋದು, ಚಾಲಕರ ಪದಾಧಿಕಾರಿ ಆಗಿರ್ಬೋದು, ನಮಗೆ ಅಂಥ ಒಂದು ಭದ್ರತಾ ಮಂಡಳಿ ಅಂತ ನಮಗೆ ಒಂದು ಚಾಲಕರಿಗೆ ಮಂಡಳಿ ಆಗಿದೆ. ಆ ಮಂಡಳಿ ಆಗಿದೆ ಅಂತ ಹಲವಾರು ಚಾಲಕರಿಗೆ ಸಂಘಟನೆಯಲ್ಲಿ ಇರ್ತಕ್ಕಂಥ ಹಲವಾರು ಪದಾಧಿಕಾರಿಗಳು ಇದುವರೆಗೂ ತಿಳಿಸ್ಕೊಟ್ಟಿಲ್ಲ. ಆ ಚಾಲಕರಿಗೆ ಗಮನಕ್ಕೆ ಸೆಳೆಸುವಂಥ ಕೆಲಸ ಮಾಡೋಕ್ಕೆ ಇವತ್ತು ಈ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಾಗಿತ್ತು. ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸುಮಾರು 13 ತಾಲೂಕು, ಸುಮಾರು 7 ಜಿಲ್ಲೆಯೆಲ್ಲ ಇರ್ತಕ್ಕಂಥ ಪದಾಧಿಕಾರಿಗಳು ಇವತ್ತು ಇಲ್ಲಿ ಗುಲ್ಬರ್ಗದಲ್ಲಿ ಆಗಮಿಸಿದ್ದಾರೆ. ಎಲ್ಲ ಚಾಲಕರಿಗೆ ಒಂದು ಮಂಡಳಿ ಬಗ್ಗೆ ಆಗಿರ್ಬೋದು ಅಥವಾ ಚಾಲಕರಿಗೆ ತೊಂದರೆ ಆಗೋಂತಹ ವಿಷಯಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಪದಾಧಿಕಾರಿ ಮತ್ತು ಚಾಲಕರಿಗೆ ಒಂದು ಗಮನಕ್ಕೆ ತರಬೇಕಂತ ಈ ಪ್ರಯತ್ನನ ನಾವು ಮಾಡ್ತೀವಿ. ಅದಕ್ಕೆ ಹಲವಾರು ಚಾಲಕರಿಗೆ ನಮ್ಗೆ ತೊಂದರೆಗಳು ಹಲವಾರು ಇದ್ದಾವೆ. ಆದರೆ ನಮ್ಮ ಸರ್ಕಾರ ಯಾವುದೇ ರೀತಿಯಲ್ಲಿ ಮಂಡಳಿ ಇದ್ದು ಆದರೂ ಕೂಡ ಆ ಮಂಡಳಿಗೆ ಬರ್ತಕ್ಕಂಥ ಬೆನಿಫಿಟ್ಸನ್ನು ಏನೂ ಇಲ್ಲ. ಆಲ್ರೆಡಿ ನಾವು ಕೂಡ ರಾಯಚೂರಲ್ಲಿ ಅವರು ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿದ್ದರು. ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟರ್ ಅವರಿಗೆ ನಮ್ಮ ಚಾಲಕರ ಸಮೇತ ಎಲ್ಲ ಪ್ರಾಬ್ಲಮ್ಗಳು ನಮಗೆ ಬೇಕಾಗಿರೋಂಥವು ಎಲ್ಲ ಪ್ರಾಬ್ಲಮನ್ನು ಸಂತೋಷ್ ಲಾಡ್ ಅವರಿಗೆ ತಿಳಿಸಿದಾಗಿದೆ. ಬರೋ ಮುಂದಿನ ದಿನಗಳಲ್ಲಿ ಇದೆಲ್ಲ ಲಾಗು ಮಾಡ್ತೀನಿ ಅಂತ ಕೂಡ ಅವರು ಮಾತು ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ಈ ಮಾಧ್ಯಮ ಮುಖಾಂತರ ನಾವು ಹೇಳೋದು, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಭಾಳ ಹಿಂದೆ ಉಳಿದಂತಹ ಭಾಗ. ದಯವಿಟ್ಟು ನಮ್ಮ ಸರ್ಕಾರದಲ್ಲಿ ವಿನಂತಿ ಇಷ್ಟೇ, ಚಾಲಕರಿಗೆ ಹಲವಾರು ಗೊಂದಲಗಳು ಇದ್ದಾವೆ. ಮಂಡಳಿ ಆಗಿರ್ಬೋದು ಮತ್ತು ಆರೋಗ್ಯ ಪರವಾಗಿ ಚಾಲಕನ ಆರೋಗ್ಯ ಪರವಾಗಿ ಫೆಸಿಲಿಟೀಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಸ್ಯಾಲ್ರಿ ಆಗಿರ್ಬೋದು, ಹಲವಾರು ತೊಂದರೆಗಳು ಇದ್ದಾವೆ. ಮನೆಗಳು ಆಗಿರ್ಬೋದು. ಇದಕ್ಕೆಲ್ಲ ಈ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿರ್ತಕ್ಕಂಥ ಚಾಲಕರಿಗೆ ಈ ನ್ಯಾಯವನ್ನು ಕೊಡಿಸ್ಬೇಕಂತ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಸ್ಥಾಪಕರು ನಾವೆಲ್ಲರೂ ಕಲಿತು ಈ ಧ್ವನಿಯನ್ನು ಎತ್ತಬೇಕಂತ ಪ್ರಯತ್ನ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಜಾಫರ್ ಸಾದಿಕ್, ಗೌರವಾಧ್ಯಕ್ಷ, ಕಲ್ಯಾಣ ಕರ್ನಾಟಕ ಸಾರಥಿ ಚಾಲಕರ ಅಭಿವೃದ್ಧಿ ಸಂಘ, ರಾಯಚೂರು. ಕಲ್ಯಾಣ ಕರ್ನಾಟಕ ಸಾರಥಿ ಚಾಲಕರ ಸಂಘ ಅಭಿವೃದ್ಧಿ ಈ ಒಂದು ಕಲಬುರಗಿ ಜಿಲ್ಲೆಯಿಂದ ಹುಟ್ಟಿಸಲಾಗ್ತಾಯಿದೆ. ಇದು ಒಂದು ಹೊಸ ಸಂಘಟನೆ. ಸಾಕಷ್ಟು ಸಂಘಟನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಆದರೆ ಕರ್ನಾಟಕ ಚಾಲಕರಿಗೆ ಇಲ್ಲಿವರೆಗೂ ಯಾವ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸ್ಕೊಟ್ಟಿಲ್ಲ.
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಗಮ ಮಂಡಳಿ ಕೂಡ ಆಗಿದೆ. ಆ ನಿಗಮ ಮಂಡಳಿಯಿಂದ ಯಾವುದೇ ಒಂದು ಪೈಸದ ಕೂಡ ಅನುದಾನವನ್ನು ಬಂದಿಲ್ಲ. ಸೊ ಅದು ನಿಗಮದಗೋಸ್ಕರ ನಮ್ಮ ಚಾಲಕರಿಗೆ ಸರ್ಕಾರದ ಸೌಲಭ್ಯಗಳಿಗೋಸ್ಕರ ಈ ಸಂಘಟನೆ ಹುಟ್ಟಿ ಹಾಕಿ ಈ ಸಂಘಟನೆ ಮುಖಾಂತರ ಎಲ್ಲ ಚಾಲಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಇವತ್ತಿನ ದಿವಸ ಈ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದೆ. ಕರ್ನಾಟಕ ಚಾಲಕರ ಅಭಿವೃದ್ಧಿ ಸಂಘದಾಗ ನನಗೊಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ನಾನು ಬಳ್ಳಾರಿ ಜಿಲ್ಲೆ ಅಧ್ಯಕ್ಷನಾಗಿದ್ದೀನಿ. ಇದು ನಮ್ಮ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗೆ ಸಂಬಂಧಪಟ್ಟಂಥ ನಮ್ಮ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ನಾವು ಚಾಲಕರಿಗೆ ಏನು ಒಂದು ಅನ್ಯಾಯ ಆಗ್ತಾಯಿದೆ ಚಾಲಕರಿಗೆ, ಅದು ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡಬೇಕಂತೇಳಿ ನಾವು ಎಲ್ಲ ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಂಸ್ಥಾಪಕರು ನಾವೆಲ್ಲರೂ ಸೇರಿ ಒಂದಾಗಿ ಎಲ್ಲ ಜಿಲ್ಲೆಯಿಂದ ಪದಾಧಿಕಾರಿಗಳು ಆಯ್ಕೆ ಮಾಡಿ ಈ ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿರೋದು ಕಾರಣ ಏನಂದರೆ ಎಲ್ಲ ಜಿಲ್ಲೆಯಿಂದ ಒಂದು ಪದಾಧಿಕಾರಿ ಆಯ್ಕೆ ಮಾಡಿ ನಮ್ಮ ಚಾಲಕರಿಗೆ ಏನು ಅನ್ಯಾಯ ಆಗ್ತಾಯಿದೆ ನಾವು ಒಂದು ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮುಂದೆ ಈ ಕಲ್ಯಾಣ ಕರ್ನಾಟಕ ಚಾಲಕರ ಅಭಿವೃದ್ಧಿ ಸಂಘಲಿದ್ದ ನಾವು ಕೆಲಸ ಮಾಡ್ತೀವಿ ಅಂಥೇಳಿ ನಾವು ಚಾಲಕರಿಗೆ ಏನಿರೋದು ಅಭಿವೃದ್ಧಿ ಕೆಲಸ ಎಲ್ಲೆಲ್ಲಿ ನಮಗೆ ಸರ್ಕಾರದಿಂದ ಬರ್ತಾಯಿಲ್ಲ ಅನುದಾನ, ನಮ್ಮ ಚಾಲಕರಿಗೆ ಏನೋ ಪ್ಯಾನಿಕ್ ಬಟನ್ದು ಏನೈತೆ ಸಮಸ್ಯೆ ಅದೆಲ್ಲ ನಾವು ಮುಂದೆ ನಿಂತ್ಕೊಂಡು ಎಲ್ಲ ಜಿಲ್ಲೆನಾಗೆ ನಾವು ಹೋರಾಟವನ್ನು ಮಾಡಿ ಒಂದು ಏಕಕಾಲ ಮನವಿ ಪತ್ರ ಒಂದು ಡೇಟ್ ಇಟ್ಕೊಂಡು ಎಲ್ಲ 7 ಜಿಲ್ಲೆನಾಗ ಇಟ್ಕೊಂಡು ನಮ್ಮ ಚಾಲಕರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಮುಂದೆ ಬರೋಂಥ ದಿನಗಳಲ್ಲಿ. ಬಳ್ಳಾರಿಲಿದ್ದ ಜಾಫರ್ ಸಾದಿಕ್ ಸರ್.